ಮೊಹಮ್ಮದ್ ಪೈಗಂಬರು ಏನು ಮದೀನಾದಲ್ಲಿ ಅವರು ಸಮಗ್ರವಾಗಿ ಏನಲ್ಲ ತಮ್ಮ ವಿಚಾರಗಳನ್ನು ಮಂಡಿಸಿ ಆ ಮುಖಾಂತರ ಜಗತ್ತಿಗೆ ಏನಂತಾರ ಇಸ್ಲಾಂ ಧರ್ಮದ ಸಂದೇಶವನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾದರು. ಮೊಹಮ್ಮದ್ ಪೈಗಂಬರ್ ಏನು ಹುಟ್ಟಿದ್ರು ಅಲ್ಲಿ ನೀರು ಸಿಗ್ತಾ ಇದ್ದಿಲ್ಲ. ಮೊಹಮ್ಮದ್ ಪೈಗಂಬರ್ ಯಾವ ಪ್ರದೇಶ ಹುಟ್ಟಿದ್ರು ಅಲ್ಲಿ ನೀರಿನ ಕೊರತೆ ಇತ್ತು. ಅದಕ್ಕೆ ಜನರಿಗೆ ಹೇಳಿದ್ರು ಕನಿಷ್ಠ 2 ದಿನಕ್ಕೊಂದ್ಸಲ ಸ್ನಾನ ಮಾಡಿ ಅಂತ ಹೇಳಿದ್ರು. ಸ್ನಾನ ಮಾಡಬೇಕಂತ ಹೇಳಿಲ್ಲ. ಮೊಹಮ್ಮದ್ ಪೈಗಂಬರು ಎಲ್ಲಿ ಹುಟ್ಟಿದ್ರು ಅಲ್ಲಿ ಹೆಣ್ಣುಗಳ ಸಂಖ್ಯೆ ಕಡಿಮೆ ಇತ್ತು. ಹೆಣ್ಣುಗಳಿಗೆ ಏನಂತಲ್ಲ ಏನಾಗ್ತಿತ್ತು, ಶೋಷಣೆ ಆಗ್ತಿತ್ತು, ಬಲಾತ್ಕಾರ ಆಗ್ತಿತ್ತು. ಅದು ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದ್ರ ನೀವು ಬುರ್ಕಾ ಹಾಕೋರಿ ಅಂತ ಹೇಳಿ ಅವ್ರೇನಪ್ಪಾ ಅಂದ್ರೆ ಒಂದು ಸಂಸ್ಕಾರ ತಂದ್ರು. ಯಾಕಂದ್ರ ನೀವು ಬುರ್ಕಾ ಹಾಕೋದ್ರಿಂದ ಗಂಡಸರ ಕೆಟ್ಟ ದೃಷ್ಟಿಯಿಂದ ಬೀಳಲ್ಲ, ಅದು ನೀವು ಬುರ್ಕಾ ಹಾಕೋಬೇಕು. ಆ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಒಂದೆರಡು ಸಂದೇಶ ಕೊಟ್ಟಿದ್ರು. ಮೊಹಮ್ಮದ್ ಪೈಗಂಬರ್ ಹೇಳ್ತಾರ ಹೆಣ್ಣು ಅಂದ್ರ ಅಲ್ಲಾಹ್ ದೇಶಕ್ಕೆ ತೋಫಾ ಅಂತ ಹೇಳ್ತಾರ. ಹೆಣ್ಣು ಅಂದ್ರೆ ಏನು? ಅಲ್ಲಾಹ್ ದೇಶ ತೋಫಾ. ಅದಕ್ಕೆ ಸುರಕ್ಷಿತವಾಗಿರು, ಕಾಪಾಡು, ಸರಿಯಾಗಿ ನೋಡ್ಕೋ ಅಂತ ಹೇಳಿ ಮೊಹಮ್ಮದ್ ಪೈಗಂಬರು ನಮ್ಮ ಮಹಿಳೆಯರಿಗೆ, ತಾಯಂದಿರಿಗೆ, ತಂಗಿಯರಿಗೆ, ಅಕ್ಕ ತಂಗಿಯರಿಗೆ ಯಾಕೆ ಜೋಪಾನವಾಗಿಟ್ಕೋಬೇಕು, ಯಾಕೆ ನಿಮಗೆ ಒಂದು ಸುರಕ್ಷಿತವಾಗಿರ್ಬೇಕಂತ ಸಂದೇಶ ಕೊಡ್ತಾರ. ಈ ಸಂದೇಶ ಏನ್ ಹೇಳ್ಕೊಡ್ತದ ಅಂತಂದ್ರ ನಾವು ದೇವಿ ಸಮಾನ ಅಂತ ತಿಳ್ಕೊತೀವಿ, ಆ ದೇವಿ ಸಮಾನವಾದಂತ ನೋಡ್ಕೋಬೇಕಂತ ಪೈಗಂಬರರು ಆ ಕಾಲದಲ್ಲಿ ಹೇಳಿದರು. ಅದಕ್ಕೆ ಮೊಹಮ್ಮದ್ ಪೈಗಂಬರರು ಹುಟ್ಟಿದಂತ ಪರಿಸ್ಥಿತಿ ಸಂದರ್ಭ ತಕ್ಕಂಗ ಅವರು ಒಳ್ಳೆ ಒಳ್ಳೆ ವಿಚಾರಗಳಲ್ಲಿ ಪ್ರಚಾರ ಮತ್ತು ಪ್ರಸ್ತುತಪಡಿಸಿದ್ದಾರ. ಬಂಧುಗಳೇ, ಮೊಹಮ್ಮದ್ ಪೈಗಂಬರ್ ಅಂತಂದ್ರೆ ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ, ದೇವವಾಣಿ ಕೊಟ್ಟಂತ ಪ್ರವಾದಿ ಕೊನೆಯ ಪ್ರವಾದಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಪ್ರವಾದಿ ಎಲ್ಲರೂ ಆಗಲು ಸಾಧ್ಯ ಇಲ್ಲ. ಅದಕ್ಕ ಏಕದೇವ ಉಪಾಸನೆ ಮೊಹಮ್ಮದ್ ಪೈಗಂಬರ್ ಮಂಡನೆ ಮಾಡಿದ್ದಾರೆ. ಬಸವಣ್ಣವರು ಸಹ ಏಕದೇವ ಉಪಾಸನೆ ಮಂಡನೆ ಮಾಡಿದ್ದಾರೆ. ಅನೇಕ ಜನರ ಶರಣರು ಅನೇಕ ತಮ್ಮ ಅಂಕಿತ ನಾಮದಲ್ಲಿ ಬೇರೆ ಬೇರೆ ಅಂಕಿತ ನಾಮದ ಸೇರಿಸಿದ್ರು ಸಹ ಏಕದೇವ ಉಪಾಸನೆಗೆ ನಾವು ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಬಂಧುಗಳೇ, ಮೊಹಮ್ಮದ್ ಪೈಗಂಬರ್ರ ಒಂದು ಆದರ್ಶಗಳು, ಒಂದು ತತ್ವಗಳು, ಸಿದ್ಧಾಂತಗಳು ಇವತ್ತಿನ ದಿವಸ ಜಗತ್ತಿಗೆ ಬಹಳ ಪ್ರಸ್ತುತವಾಗಿದೆ. ಜಗತ್ತಿನಲ್ಲಿ ಲೆಕ್ಕ ತಪ್ಪಿ ರಾಷ್ಟ್ರಗಳು 500ಕ್ಕೂ ಮೇಲ್ಪಟ್ಟ ರಾಷ್ಟ್ರಗಳವ. 172 ರಾಷ್ಟ್ರಗಳು ಇವೆ ಅನ್ನೋದು ರಿಜಿಸ್ಟ್ರೇಷನ್ ಆದ್ರೂ ನೋಂದಣಿ ಪಟ್ಟಿರ್ತಾರ. 100, 200, 300, 500, 2000 ಜನಸಂಖ್ಯೆ ಇರುವಂತಹ ದೇಶಗಳವ. 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತ ದೇಶದ. ಅದಕ್ಕೆ ಈ ಒಂದು ಜಗತ್ತಿನ ಮಾನವ ಕುಲಕ್ಕೆ, ಮಾನವ ಜಾತಿಗೆ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಏನಲ್ಲ, ಮಾನವೀಯ ಮೌಲ್ಯಗಳನ್ನು ಕೊಡ್ತದ. ಧರ್ಮ ಪ್ರಶ್ನೆ ಮತ್ತು ಧರ್ಮ ಅಂದ್ರೆ ಏನು? ಧರ್ಮ ಅಂತಂದ್ರ ಏನಲ್ಲ ನೈತಿಕತೆ. ಒಂದು ಹೆಣ್ಮಗಳು ಶುಕ್ರವಾರ ದಿವಸ ಏನದಲ್ಲ ಮಸೀದಿಯಲ್ಲಿ ಕುಂತು ಧರ್ಮ ಮಾಡಬೇಕು ಅಂತ ನಮಾಜ್ ಮಾಡಿ ಬರುವಂತ ಒಬ್ಬ ಮುಸಲ್ಮಾನ್ ಬಂದು ನೀ ಹಿಂದೂ ಇದ್ದಿ, ನೀ ಏನಲ್ಲ ಲಿಂಗಾಯತ್ ಇದ್ದಿ, ನಿಮಗೆ ಧರ್ಮ ಮಾಡಲ್ಲ ಅಂತ ಯಾರೋ ಮುಸ್ಲಿಂ ಅಂದರೆ ಧರ್ಮ ಮಾಡ್ತಾನೆ. ಅದಕ್ಕೆ ಬಂಧುಗಳೇ, ಧರ್ಮ ಅನ್ನೋದು ವ್ಯಾಪಕವಾದಂತ ಶಬ್ದ. ಈ ವ್ಯಾಪಕವಾದಂತ ಶಬ್ದದ ಬಗ್ಗೆ ವಿಶ್ಲೇಷಣೆ ಕೊಟ್ಟು, ಸ್ವರೂಪ ಕೊಟ್ಟು, ಜಗತ್ತಿನ ಮಾನವರಿಗೆ, ಜಗತ್ತಿನ ಮಾನವ ಜಾತಿಗೆ ತನ್ನದೇ ಆದಂತ ಸಂದೇಶ ಕೊಟ್ಟಂತ ಮೊಹಮ್ಮದ್ ಪೈಗಂಬರರ ಮಹಾನ್ ವಿಚಾರಗಳು, ಪವಿತ್ರವಾದ ವಿಚಾರಗಳನ್ನು ಬಗ್ಗೆ ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂತ ಇಸ್ಲಾಂ ಸಂಘಟನೆಗೆ ಮತ್ತು ಇಲ್ಲಿ ಕುಳಿತಂತ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ, ಎದುರುಗಡೆ ಕುಳಿತಂತ ತಮ್ಮೆಲ್ಲರಿಗೂ ಸಹ ಅನೇಕ ನಾನು